ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇದೇ ಥರ ನಾನು ಇನ್ನು ಮುಂದೆ ಹೊಸ ವಿಡಿಯೋ ನಿಮ್ಮ ಮುಂದೆ ತರಲಿದ್ದೇನೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ಫ್ರೆಂಡ್ಸ್, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ ಬನ್ನಿ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು? ಆಪ್ಷನ್ ಎ ಮದ್ರಾಸ್ ಒಪ್ಪಂದ, ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ, ಆಪ್ಷನ್ ಸಿ ಮಂಗಳೂರು ಒಪ್ಪಂದ, ಆಪ್ಷನ್ ಡಿ ಯಾವುದು ಅಲ್ಲ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ಳಿತು. ಇವತ್ತಿನ ಎರಡನೇ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಗಣಿತ ಶಾಸ್ತ್ರಜ್ಞರ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಡಿಸೆಂಬರ್ 1, ಆಪ್ಷನ್ ಬಿ ಡಿಸೆಂಬರ್ 22, ಆಪ್ಷನ್ ಸಿ ಡಿಸೆಂಬರ್ 21, ಆಪ್ಷನ್ ಡಿ ಡಿಸೆಂಬರ್ 15. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಡಿಸೆಂಬರ್ 22ರಂದು ಆಚರಣೆ ಮಾಡುತ್ತೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಹೈದರ್ ಅಲಿ ಜನಿಸಿದ ಜಿಲ್ಲೆ ಯಾವುದು? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಮೈಸೂರು. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕೋಲಾರ. ಅದೇ ರೀತಿಯಾಗಿ ಇವಾಗ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮಂಗಳೂರು ಒಪ್ಪಂದವು ಯಾವ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ 2ನೆಯ, ಆಪ್ಷನ್ ಬಿ 3ನೆಯ, ಆಪ್ಷನ್ ಸಿ 4ನೆಯ, ಆಪ್ಷನ್ ಡಿ 1ನೆಯ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 2ನೆಯ. ಫ್ರೆಂಡ್ಸ್, ಅದೇ ರೀತಿಯಾಗಿ ಐದನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಫಿರಂಗಿ ಬಳಸಿದ ಮೊದಲ ಕನ್ನಡದ ರಾಜ್ಯ ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ವಿಷ್ಣುವರ್ಧನ, ಆಪ್ಷನ್ ಸಿ ಬುಕ್ಕರಾಯ, ಆಪ್ಷನ್ ಡಿ ಟಿಪ್ಪು ಸುಲ್ತಾನ. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಟಿಪ್ಪು ಸುಲ್ತಾನ. ಅದೇ ರೀತಿಯಾಗಿ ಇವಾಗ ಆರನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಡಚ್ಚರು ಮತ್ತು ಬ್ರಿಟಿಷರ ನಡುವೆ ಬೇಡರ ಕದನ ಯಾವಾಗ ನಡೆಯಿತು? ಆಪ್ಷನ್ ಎ 1751, ಆಪ್ಷನ್ ಬಿ 1753, ಆಪ್ಷನ್ ಸಿ 1752, ಆಪ್ಷನ್ ಡಿ 1759. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ 1759. ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. 1857ರ ಕ್ರಾಂತಿಯಿಂದ ಈ ಕೆಳಗಿನ ಯಾವ ಪ್ರದೇಶವು ಹೆಚ್ಚು ಪರಿಣಾಮ ಬೀರಿತು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಅವಧ್, ಆಪ್ಷನ್ ಡಿ ಮದ್ರಾಸ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅವಧ್. ಅದೇ ರೀತಿಯಾಗಿ ಇವಾಗ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. 1935ರ ಭಾರತ ಸರ್ಕಾರ ಕಾಯ್ದೆಯಡಿಯಲ್ಲಿ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿತು? ಆಪ್ಷನ್ ಎ 1941, ಆಪ್ಷನ್ ಬಿ 1940, ಆಪ್ಷನ್ ಸಿ 1937, ಆಪ್ಷನ್ ಡಿ 1935. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 1937ರಂದು ಚುನಾವಣೆಯಲ್ಲಿ ಭಾಗವಹಿಸಿತು. ಅದೇ ರೀತಿಯಾಗಿ ಇವಾಗ ಒಂಬತ್ತನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ. ಈ ಕೆಳಗಿನವುಗಳಲ್ಲಿ ಭಾರತದೊಂದಿಗೆ ಮೊದಲ ವ್ಯಾಪಾರ ಸಂಪರ್ಕವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಪೋರ್ಚುಗೀಸರು, ಆಪ್ಷನ್ ಬಿ ಡಚ್, ಆಪ್ಷನ್ ಸಿ ಫ್ರೆಂಚ್, ಆಪ್ಷನ್ ಡಿ ಇಂಗ್ಲಿಷ್. ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಡಚ್ಚರು. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಭಾರತೀಯ ನೌಕಾಪಡೆ ದಿನಾಚರಣೆ ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? ಆಪ್ಷನ್ ಎ ಡಿಸೆಂಬರ್ 11, ಆಪ್ಷನ್ ಬಿ ಡಿಸೆಂಬರ್ 12, ಆಪ್ಷನ್ ಸಿ ಡಿಸೆಂಬರ್ 1, ಆಪ್ಷನ್ ಡಿ ಡಿಸೆಂಬರ್ 4. ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ. ಫ್ರೆಂಡ್ಸ್, ಅದೇ ರೀತಿಯಾಗಿ ನಾನು ಇಂದಿನ ವಿಡಿಯೋದಲ್ಲಿ
ಮೈಸೂರು ದಸರಾ ಹಬ್ಬ ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳ್ತೀನಿ. ಇನ್ನು ನೋಡಿದ್ರಂತೆ ಪ್ಲೇಲಿಸ್ಟ್ ಐತೆ, ಹೋಗಿ ಒನ್ ಟೈಮ್ ಆ ವಿಡಿಯೋ ನೋಡಿ. ಇದೇ ಥರ ಹೊಸ ವಿಡಿಯೋಕ್ಕಾಗಿ, ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.